ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಾನು ಇನ್ನೊಂದಕ್ಕೆ ಮುಗಿಸ್ಬಿಡ್ತೀನಿ ಇದನ್ನ. ಭಾಳ ಮುಖ್ಯವಾದದ್ದು ಸುಂದರವಾಗಿರುತ್ತೆ. ಎಲ್ಲದನ್ನು ಕಟ್ತೀವಿ, ಸಂಸಾರದೊಳಗೆ ಎಲ್ಲ ಮಾಡ್ತೀವಿ. ಒಂದು ಅನಿವಾರ್ಯ, ಹುಟ್ಟು ಸಾವು. ಅದು ಬೇಡ ಅಂದರೆ ನಿಲ್ಲಲ್ಲ, ಬೇಕಂದ್ರೆ ಬರೋದಿಲ್ಲ, ಸಂಭವಿಸ್ತದೆ ಯಾವಾಗಲೂ ಒಂದು. ನಾನು ನನ್ನ ಮೊನ್ನೆ ನಂದೇ ಹೇಳ್ಬಿಡ್ತೀನಿ. ನಮ್ಮವ್ಗೀಗ 77 ವರ್ಷ. 77 ವರ್ಷ ಇದ್ದಿದ್ದು ನಮ್ಮೂರು ಕಣ್ಣಿಗೆ ನಾಳು. ಈಗ ನಾವು ಬೆಂಗಳೂರು ಅಲ್ಲಿದ್ದಾರೆ, ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೆ ಯಾವಾಗಲೂ ನೆನಪಾಗೋದು ಏನು ಅಂತಂದರೆ ನಮ್ಮೂರಿಗೆ ಹೋಗೋಣ, ಈಗಲಾದರೂ ನಮ್ಮೂರಿಗೆ ಕರ್ಕೊಂಡು ಹೋಗ್ರಿ ನನ್ನ ಅಂದರೆ, ಅಮ್ಮ ಈ ಸ್ಥಿತಿಯಲ್ಲಿ ಹೋಗಿ ಏನು ಮಾಡ್ತೀನಿ, ನಿನಗೆ ಚಾಕ್ರಿ ಮಾಡೋರು ಯಾರೂ ಇಲ್ಲ, ಪಕ್ಕದಲ್ಲಿ ಯಾರಾದರೂ ಒಬ್ರು ಬೇಕು, ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ಶೌಚದ ಸರಿಯಾಗಿಲ್ಲ, ಆರೋಗ್ಯ ಸರಿಯಾಗಿರಲ್ಲ, ನಿನ್ನ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಮುಳುಗಿಬಿಟ್ಟಿದ್ದೀವಲ್ಲ, ದೊಡ್ಡ ದುಡಿಮೆದಾರರಾಗಬೇಕು ಅಂತ. ಹಾಗಾಗಿ ಆಕೆಗೆ ಎಲ್ಲಿ ನಾನು ಒಂದು ಒಳಗಡೆ ಇದೆ ಆಕೆಗೆ, ನಾವು ಏನು ಕೊಟ್ಟರು ಕೂಡ ನನ್ನನ್ನು ಕೊನೆಗೆ ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಇವರು, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ ನಾನು, ಬದುಕಿದಾಗ ಎಲ್ಲಿರ್ತೀನಿ ಅಂತಲ್ಲ ಅಂತಿದೆ. ಈ ಸಾವಿನ ಚರ್ಚೆಗಳು ಮೊದಲೇ ಈಗ ಆಗ್ಬಿಡ್ತು ಅಂತ ಅಂದ್ಕೊಳ್ಳೋಣ. ಆದಾಗ ಏನಾಗ್ತಿದೆ, ನನಗೂ ಗೊಂದಲ ಇದೆ, ನನ್ನ ತಮ್ಮನಿಗೆ ಗೊಂದಲ ಇದೆ, ಎಲ್ರಿಗೂ ಗೊಂದಲ ಇದೆ. ಆ ಟೈಮೇ ಇಲ್ಲ. ಬೀಗರನ್ನ ಯಾವಾಗಲೂ ಎಲ್ಲಿಗೆ ಕರಿಬೇಕು ಅಂತ ಗೊತ್ತಿಲ್ಲ, ಎಲ್ಲಿಗೆ ಬರ್ತಾರಂತ ಗೊತ್ತಿಲ್ಲ, ಅಲ್ಲಿಗೆ ತೊಗೊಂಡು ಹೋಗ್ತೀವ ಗೊತ್ತಿಲ್ಲ. ಯಾಕಂದರೆ ಮೊದಲೇ ಮಾತಾಡ್ಕೊಂಡು ಎಲ್ಲವನ್ನೂ ಮಾತಾಡ್ತೀವಿ ನಾವು. ಸೈಟ್ ಹಂಚಿಕೆ ಮಾತಾಡ್ತೀವಿ, ಮನೆ ಬೇರೆ ಆಗೋದು ಮಾತಾಡ್ತೀವಿ, ಒಂದು ಚಮ್ ನಿಂದ ಒಂದು ಚಮ್ ನಂದ ಅನ್ನೋಲ್ಲಿ ಜಗಳ ಆಗಿ ಅದನ್ನೆಲ್ಲ ತೊಗೋತೀವಿ. ಇಂಥವೆಲ್ಲ ಚರ್ಚೆ ನಡೆಯೋದು ಎಷ್ಟು ಅಗತ್ಯ ಅಂತೀರಿ ಮನೆಯಲ್ಲಿ ಅಂತ. ಮಾರುದ್ರನ್ನ ಬಹಳ ಮಹತ್ವದ ಒಂದು ವಿಷಯವನ್ನು ನೀವು ತೆರೆದಿಟ್ಬಿಟ್ರಿ. ಸಾವು ಅನ್ನೋದ್ರ ಬಗ್ಗೆ, ಮರಣ ಅನ್ನೋದ್ರ ಬಗ್ಗೆ. ಜೀವನ ವಿದ್ಯಾ ಶಿಬಿರದೊಳಗೆ ಮೃತ್ಯುಂಜಯ ಅಂದರೆ ಏನು, ಮೃತ್ಯುಂಜಯ ಆಗೋದು ಅಂದರೆ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ತೀವಿ. ಓಕೆ. ಮೃತ್ಯುಂಜಯ ಅನ್ನೋ ಶಬ್ದ ಇದೆಯಲ್ಲ, ಹೌದು ಹೌದು. ಮೃತ್ಯುಂಜಯ ಅಂದರೆ ಸಾವನ್ನು ಗೆದ್ದವರು ಅಂತ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯವಾ? ಸಾವು ಬರ್ತದೆ ಒಂದು ದಿವಸ, ನಮ್ಮನ್ನು ತಗೊಂಡು ಹೋಗಿಬಿಡ್ತದೆ ಕತ್ತಲೂರಿಗೆ, ಮರಳಿ ಬಾರದೂರಿಗೆ ತಗೊಂಡು ಹೋಗೇ ಬಿಡ್ತದೆ. ಯಾರನ್ನೂ ಉಳಿಸೋದಿಲ್ಲ ಅದು. ಕಳೆದ 7 ವರ್ಷಗಳಲ್ಲಿ ನಾವು ಈ ಮನೆಯೊಳಗಿನ 5 ಹಿರಿಯರನ್ನು ಮತ್ತು ಧಾರವಾಡದೊಳಗೆ ಇದ್ದಂಥ ನನ್ನ ಅತ್ತೆ ಮಾವ 7 ಜನ ಹಿರಿಯರನ್ನು ನಾವು ಕಳ್ಕೊಂಡ್ವಿ. ಇದು ಬದುಕಿನ ಸತ್ಯ, ಸಾವು ಅನ್ನೋದು. ಹಾಗಾದರೆ ಅದನ್ನು ಚರ್ಚೆ ಮಾಡಬಾರ್ದ? ನಾವು ಒಂದು ಸಮುದಾಯವಾಗಿ, ಒಂದು ಸಮಾಜವಾಗಿ, ಒಂದು ಕುಟುಂಬ ವ್ಯವಸ್ಥೆಯಾಗಿ ಸಾವಿನ ಬಗ್ಗೆ ಬಹಳ ಮುಕ್ತವಾಗಿ, ಯಾವುದೇ ಭಯ ಸಂಕೋಚ ಇಲ್ಲದ ಹಾಗೆ ಚರ್ಚೆ ಮಾಡಬೇಕಾದದ್ದು, ಕೆಲವು ಸರಿಯಾದಂಥ ನಿಲುವುಗಳಿಗೆ ಬರಬೇಕಾದದ್ದು, ನಿರ್ಣಯಗಳನ್ನು ತಗೊಳ್ಬೇಕಾಗಿರೋದು ತೀರಾ ಅವಶ್ಯ. ಮೃತ್ಯುಂಜಯ ಅಂದರೆ ಸಾವನ್ನು ಗೆಲ್ಲೋದಲ್ಲ, ಸಾವಿನ ಬಗೆಗೆ ಇರುವಂಥ ಭಯವನ್ನು ಗೆಲ್ಲೋದು, ಸಾವಿನ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳನ್ನು ಗೆಲ್ಲೋದು, ಅದು ಮೃತ್ಯುಂಜಯ ಆಗೋದು ಅಂತ. ಹಾಗಾಗಿ ನಮ್ಮ ಬದುಕಿನೊಳಗೆ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಜೊತೆ ಇರುವಂಥವರು, ನನ್ನ ಕುಟುಂಬದವರು, ನನ್ನ ಬಳಗದವರು, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಸಾವಿನ ಬಗ್ಗೆ ಮಾತಾಡಬೇಕು. ಒಂದು ಸಣ್ಣ ಪರಿಪಾಠವನ್ನು ನಾವು ಮಾಡ್ಕೊಂಡು ಬಂದಿರೋದು ಇತ್ತೀಚಿನ ವರ್ಷಗಳಲ್ಲಿ. ಅನಿವಾರ್ಯವಾಗಿ ಯಾರೋ ಹಿರಿಯರು ತೀರ್ಕೊಂಡಾಗ ನಾವೆಲ್ಲರೂ ಸೇರ್ತೀವಿ, ಸಂಬಂಧಿಕರು, ಸ್ನೇಹಿತರು, ಆಪ್ತೇಷ್ಟರು ಎಲ್ಲರೂ ಒಂದು ಕಡೆ ಸೇರ್ತೀವಿ. ಆ ಸಂದರ್ಭದೊಳಗೇ ಅವರ ಬಗ್ಗೆ ನಮಗಿರುವಂಥ ಭಾವನೆಗಳನ್ನು, ನೆನಪುಗಳನ್ನು ಹಂಚ್ಕೊಳ್ತಾನೆ ಸಾವಿನ ಬಗ್ಗೆನೂ ಚರ್ಚೆ ಮಾಡಿಬಿಡೋದು. ಅದೊಂದು ಸಂದರ್ಭ ಇರ್ತದೆ, ಸಾವಿನ ಬಗ್ಗೆ ಚರ್ಚೆ ಮಾಡೋದು. ಇದು ಸಾವಂದರೆ ಏನು, ನಮ್ಮ ದೃಷ್ಟಿಕೋನ ಏನಾಗಿರಬೇಕು, ಸಾವಿನ ಬಗ್ಗೆ ನಮ್ಮ ತಯಾರಿ ಏನಿರಬೇಕು. ನನ್ನ ಅತ್ಯಂತ ಸಮೀಪದ ಸಂಬಂಧಿಕ ಒಬ್ಬರು 50ನೇ ವರ್ಷದ ಹುಟ್ಟುಹಬ್ಬ, ಬಹಳ ಸಂತೋಷದ ಸಂದರ್ಭ. 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದೊಳಗನೆ ನಾನು ನನ್ನ ಮೃತ್ಯು ಪತ್ರವನ್ನು ತಯಾರು ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟ. ಅದು ಸಾವನ್ನು ಗೆಲ್ಲೋದು. ನಾನು ಇನ್ನೊಬ್ಬರಿಗೆ ಭಾರ ಆಗಿ
ಎಲ್ಲ ಅರ್ಧಂಬರ್ಧ ಕೆಲಸ ಇಟ್ಕೊಂಡ್ಬಿಟ್ಟು, ಯಾಕಂದರೆ ಅವನ ಕುಟುಂಬದೊಳಗೆ ಅನೇಕ ಜನರು ಹೃದಯಾಘಾತಕ್ಕಾಗಿ ಒಳಗಾಗಿಬಿಟ್ಟು ತೀರ್ಕೊಂಡಿದ್ದು. ಅಂಥದ್ದೊಂದು ಇತಿಹಾಸ ಇದೆ ಅವನ ಕುಟುಂಬಕ್ಕೆ. ಹಾಗಾಗಿ ಅವನಂದ 50ನೇ ವರ್ಷ ನಾನು ಭಾಳ ಸಂತೋಷದಿಂದ ಆಚರಿಸ್ಕೊಳ್ತೀನಿ, ಆದರೆ ನನ್ನ ಮೃತ್ಯು ಪತ್ರ ತಯಾರಿದೆ. ಆಸ್ತಿಯ ವಿಲೇವಾರಿ ಅನ್ನೋಣಂತೆ, ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಬಿಡೋದ್ರೊಳಗಿರ್ಬೋದು. ಹೀಗೆ 10 ರೀತಿಯೊಳಗೆ ನಾವು ನನ್ನ ಸಾವಿನ ನಂತರ ಏನೇನು ಆಗಬೇಕು ಅದನ್ನು ಸರಿಯಾಗಿ ವ್ಯವಸ್ಥೆಯಾಗಿ ಇಟ್ಟುಬಿಟ್ರೆ ಒಂದು ರೀತಿಯೊಳಗೆ ಸಾವನ್ನು ಗೆದ್ದಂಗೆ ನಾವು. ಸಾವನ್ ಗೆದ್ದಂಗೆ. ಹೌದು, ಸಾವಿಂದ ಮಾತಾಡ್ತಾ ಸಾವನ್ ಗೆಲ್ಲೋದು. ಹೌದು, ಸಾವಿನ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಾನೆ ಸಾವನ್ನು ಗೆದ್ದು ಬಿಡೋದು. ಸಾವನ್ನು ಗೆಲ್ಲೋದಂದ್ರೆ ಇದೆ. ಎರಡನೇದು, ಸತ್ತ ಬಳಿಕ ಅಂತ್ಯಕ್ರಿಯೆ ಹೇಗಾಗಬೇಕು, ಇದು ಮತ್ತೆ ಇದು ದೊಡ್ಡ ಚರ್ಚೆ. ಇದು ಒಂದು ರೂಢಿ ಇರ್ತದೆ. ನೀವು ಈ ಜಾತಿಯವರಾದರೆ ನಿಮ್ಮ ಅಂತ್ಯಕ್ರಿಯೆ ಹೀಗೆ, ಆ ಜಾತಿಯವರಾದರೆ ನಿಮ್ಮ ಅಂತ್ಯಕ್ರಿಯೆ ಹೀಗೆ. ನಮ್ಮ ಕುಟುಂಬದೊಳಗೆ ನಾವು ಮಾಡ್ಕೊಂಡು ಬಂದಿರುವಂಥ 1-2-3 ಹೊಸ ಪರಿಪಾಠಗಳು. ಒಂದು, ಶವ ಸಂಸ್ಕಾರ ಅಂದರೆ ನಮ್ಮ ಇದರೊಳಗೆ ಸುಡೋದು. ಸುಟ್ಟ ಬಳಿಕ ಆ 3ನೇ ದಿವಸ ಬೂದಿ ಬಳಿಯೋದು ಅಂತ ಹೇಳ್ತೀವಿ. ಅಸ್ಥಿ ಸಂಗ್ರಹ ಮಾಡೋದು, ಅದನ್ನು ನದಿಯೊಳಗೆ ಹಾಕಿ ಬರೋದು ಅಂತ. ನಾನು ನನ್ನ ತಂದೆಯ ಸಾವಿನ ಸಂದರ್ಭದೊಳಗೆ, ನನ್ನ ತಾಯಿಯ ಸಾವಿನ ಸಂದರ್ಭದೊಳಗೆ ನಾನು ಏನು ಹಂಚಿಕೊಂಡೆ ಅಂದ್ರೆ, ನನ್ನ ಅಣ್ಣ ತಮ್ಮ ಅಕ್ಕನ ಜೊತೆ ಎಲ್ಲ ಬೂದಿಯನ್ನು ನದಿಯೊಳಗೆ ಹಾಕೋದು ಬೇಡ. ನಮ್ಮೂರು ಕೃಷ್ಣಾ ನದಿ ಸಮೀಪನೇ. ಮತ್ತೇನು ಮಾಡಬೇಕು ಅಂದರು. ನಾವು ಅದನ್ನು ನಮ್ಮ ತೋಟದೊಳಗೆ ಹೋಗಿ ಒಂದು ಗುಂಡಿ ತೆಗೆದುಬಿಟ್ಟು ಬೂದಿ ಹಾಕೋಣ, ಅದ್ರ ಮೇಲೆ ಒಂದು ಸಸಿ ಹಚ್ಚಿಬಿಡೋಣ ಅಂತ ಒಪ್ಪಿಗೆ ಸಿಕ್ತು. ಕೊನೆಗೆ ಸಾಕಷ್ಟು ಚರ್ಚೆ ಆಯಿತು, ಕೊನೆಗೆ ಒಪ್ಪಿದ್ರು. ಒಂದು ಪದ್ಧತಿಯ ಪ್ರಕಾರ ಒಂದಿಷ್ಟು ಬೂದಿಯನ್ನು ನದಿಯೊಳಗೆ ಬಿಟ್ಟಿದ್ದಾಯಿತು. ಉಳಿದದ್ದು ಬೂದಿಯನ್ನು ನಾವು ನಮ್ಮ ಹೊಲಕ್ಕೆ ತೊಗೊಂಡು ಹೋದ್ವಿ. ಅಲ್ಲಿ ಒಂದು ಸಸಿ ಹಚ್ಚಿದ್ವಿ. ಅವು ದೊಡ್ಡದಾಗಿ ಬೆಳೀತಾ ಇದ್ದಾವೆ ಈಗ. ಮತ್ತೆ ಹುಟ್ಟಿ ಬಂದರು. ಮತ್ತೆ ಹುಟ್ಟಿ ಬಂದರು. ಇಲ್ಲಿಯೂ ಕೂಡ ಅದನ್ನೇ ಮಾಡಿದ್ವಿ. ಯಾರಾದರೂ ತೀರ್ಕೊಂಡಾಗ ಮೊದಲಿನ 4-5 ದಿನದ್ದು ಇದನ್ನು ಬೇರೆ ಇರ್ತದೆ. ಸ್ವಲ್ಪ ತಿಳಿ ಆಗ್ತಾ ಬಂದ ಹಾಗೆ ನಾವು ಸಸಿ ತಗೊಂಡು ಇಲ್ಲೇ ನಮ್ಮ ಆವರಣದೊಳಗೆ ಇಲ್ಲೇ ಹಚ್ಕೊಂಡಿದ್ದೀವಿ. ನಮ್ಮ ತೋಟದೊಳಗೂ ಹಚ್ಕೊಂಡಿದ್ದೀವಿ. ಅಂಥವು ಉಂಟಾ ಇಲ್ಲಿ? ಇಲ್ಲಿದೆ. ಬರ್ರಿ ತೋರಿಸ್ತೀನಿ ಬರ್ರಿ. ಇವಕ್ಕೆ ಯಾವ ಮರ ಅಂತ ಹೆಸರು ಹೇಳೋದಂಗೆ? ಓಕೆ. ಇದು ಪಾರಿಜಾತ. ಓಕೆ. ಪ್ರತಿಭಾನ್ನ ಸಣ್ಣ ಸೋದರ ಮಾವ ಶಶಿಕಾಕ ಅನ್ನುವರು ಈಗ 1.5 ವರ್ಷದ ಹಿಂದೆ ತೀರ್ಕೊಂಡ್ರು. ಆ ಸಂದರ್ಭದೊಳಗೆ ಹಚ್ಚಿದ್ದು. ಅವರ ಬೂದಿಯನ್ನು ಇಲ್ಲಿ ಹಾಕಿ ಇದನ್ನು ನೋಡಿದಾಗೆಲ್ಲ ಅವ್ರನ್ನ ಹೆಂಗಿರ್ತದೆ ಹೇಳ್ರಿ. ಅಯ್ಯ, ಈ ಸಾವನ್ನ ಇಷ್ಟು ಚಂದವಾಗಿ ನಾನು ನೋಡೇ ಇಲ್ಲ. ಇದು ಆಗ್ಬೇಕು. ಓಕೆ. ಹೆಸರು ಹಂಗೆ ಇಟ್ರಿ, ಅದು ನೋಡಿದಾಗ ನೆನಪಾಗ್ತದ. ಇದು ಇದು ರಾತ್ರಾಣಿ. ರಾತ್ರಾಣಿ ಅಂತ ವರ್ಷಕ್ಕೆ 2 ಸಲ 3 ಸಲ ಹೂ ಕೊಡ್ತದೆ. ಸರಿಯಾಗಿ ಸಂಜೆ 7ರ ನಂತರ ಇದರ ಪರಿಮಳ ಶುರು ಆಗ್ತದೆ. ಬೆಳಿಗ್ಗೆ 7ರ ನಂತರ ಏನೂ ಇರೋದಿಲ್ಲ. ರಾತ್ಕಿ ರಾಣಿ ಅಂತ ವರ್ಷಕ್ಕೆ 2 ಸಲ 3 ಸಲ ಹೂ ಕೊಡ್ತದೆ. ಇದು ಪ್ರತಿಭಾನ್ನ ಚಿಕ್ಕಮ್ಮ ಒಬ್ಬರಿದ್ದರು, ಪಾಪಕತ್ಯ ಅಂತ. ಅವ್ರ ತಾಯಿ ತಂಗಿ 80 ವರ್ಷ ವಯಸ್ಸಾಗಿ ತೀರ್ಕೊಂಡ್ರು. ಅವ್ರ ನೆನಪಿಗೆ ಹಚ್ಚಿದ್ದು. ಏನು ಹೆಸರು ಅವ್ರದ್ದು? ಅವ್ರ ಹೆಸರು ಪಾಪಕತ್ಯ ಅಂತ. ಪಾಪಕ್ಕ ಅಂತ ಉಳಿದವ್ರು ಕರಿತೀವಿ. ನಾವು ಸಣ್ಣವರೆಲ್ಲ ಅತ್ಯ ಅಂತ, ಅತ್ತಿಗೆ ಅತ್ತೆ ಅಂತ, ಪಾಪಕತ್ಯ ಅಂತ. ಅವ್ರ ನೆನಪಿಗೆ ಹಚ್ಚಿದ್ದು. ಓಕೆ. ನೀವು ತೋಟ ಹಿಂಗೆ ಪರಿಚಯ ಮಾಡಿಸ್ಬೇಕಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಲ್ಲ, ಇದು ಸಾಧ್ಯ ಇದೆ ಅಂತ. ಸಾವ್ಕಾಶ. ಓಕೆ. ಭಾಳ ಚಂದ ಆಗಿದೆ ಅಲ್ಲ ಈಗ ತೋಟ. ಈ ವರ್ಷ ಅಂತೂ ಅಲ್ಲೊಂದು ಪೇರಲ ಸಸಿ ಅದ. ಅದು ಇದು ಪ್ರತಿಭಾನ್ನ ಸಣ್ಣ ಮಾಮಿ ಲೀಲಾ ಕಾಕು ಅಂತ. ನಾನು ಲೀಲಾ ಕಾಕು ಅಂತ ಕರಿತಿದ್ದೆ, ಪ್ರತಿಭಾ ಲೀಲಕ್ಕ ಅಂತ ಕರಿತಾ ಇದ್ಲು. ಇದು ಅವ್ರ ನೆನಪಿಗೆ ಹಚ್ಚಿದ್ದು.
ಮೊದಲು ಯಾರು ತೀರ್ಕೊಂಡಿದ್ರು, ಈಗ 4-5 ವರ್ಷದ ಹಿಂದೆ ಯಾರು ತೀರ್ಕೊಂಡಿದ್ರು, ಅದು ಆವಾಗ ನಮಗೆ ಇದೆಲ್ಲ ಇಷ್ಟು ಸರಿ ಇರಲಿಲ್ಲ. ನಮ್ಮ ತೋಟದೊಳಗೆ ಹಚ್ಕೊಂಡಿದ್ದೀವಿ ಅವ್ರ ನೆನಪಿಗೆ. ಅವ್ರನ್ನ ನೋಡಿದೀವಿ, ಅದನ್ನ ತೋರಿಸಿದ್ವಿ. ಹೌದು ಹೌದು. ಈಗ ದೊಡ್ಡ ದೊಡ್ಡ ಮರ ಆಗಿದೆ. ದೊಡ್ಡ ಮರ ಆಗಿದೆ. ನಮ್ಮ ಮಾವ, ನಮ್ಮ ಅತ್ತೆಯವ್ರು ತೀರ್ಕೊಂಡಿದ್ದು ಇತ್ತೀಚೆಗೆ. ಪ್ರತಿಭಾನ್ ದೊಡ್ಡ ಸೋದರ ಮಾವ ತೀರ್ಕೊಂಡಿದ್ದು. ಓಕೆ. ಇಂಥದ್ದು ಮಾಡ್ಬೋದು. ಓಕೆ. ಅಂದ್ರೆ ಅವ್ರನ್ನ ಮತ್ತೆ ತಗೊಂಡ್ ಬರೋದು, ಮತ್ತೆ ನೆಡೋದು, ಮತ್ತೆ ನೆಡೋದು. ಯಾವಾಗಲೂ ನಮ್ಮ ಜೊತೆನೆ ಇದಾರಲ್ಲ, ಅವರು ಇದ್ದಾರೆ, ಜೀವಂತವಾಗಿಯೇ ಇದ್ದಾರೆ. ಹಾಗಾಗಿ ಯಾರು ಅಂದರೆ ಅದು ಮಾತಾಡಿದ ತಕ್ಷಣ ಏನು ಅಸಹ್ಯ ಮಾತಾಡ್ತೀವಮ್ಮ, ಏನು ಇದು ಬೇಕಿತ್ತ, ಎಂಥವು ಮಾತಾಡ್ತೀವ ನೀನು ಅಂದ್ಬಿಡ್ತಾರೆ. ಆಮೇಲೆ ಅದನ್ನ ಎದುರುಗಡೆ ಕೂಡಿಸ್ಕೊಂಡು ಅವ್ರನ್ನ ಜೊತೆ ಚರ್ಚೆ ಮಾಡೋದು ಹೇಗೆ? ಅವ್ರಿಗೇನು ಬಂದ್ಬಿಡುತ್ತೆ ಕಲ್ಪನೆ ಅಂದರೆ, ಮಕ್ಕಳು ಈಗಲೇ ನನ್ನ ಸಾವನ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರ ಅಂತ ಅವ್ರ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಆಗ್ತದ? ಅಲ್ಲ, ಅವರನ್ನು ತಯಾರು ಮಾಡೋದಿದೆಯಲ್ಲ ಮಕ್ಕಳನ್ನ, ಸಾವಿನ ಬಗ್ಗೆ, ನನ್ನ ಸಾವಿನ ಬಗ್ಗೆ. ಒಂದಿಲ್ಲ ಒಂದು ದಿವಸ ನಾನು ಹೋಗೋದೆ, ಮತ್ತು ಅವ್ರು ಅದಕ್ಕೆ ತಯಾರಾಗಬೇಕು, ಸರಿಯಾದ ರೀತಿಯೊಳಗೆ ತಯಾರಾಗಬೇಕು. ಬೇರೆ ಸಂದರ್ಭಗಳಲ್ಲಿಯೂ ಯಾವುದೋ ಒಂದು ಸಿನಿಮಾ ನೋಡ್ತೀವಿ ನಾವು, ಯಾವುದೋ ಒಂದು ಸುದ್ದಿ ಕೇಳ್ತೀವಿ, ಇನ್ನೊಬ್ಬರ ಸಾವಿನ ಬಗ್ಗೆ ನಮಗೆ ಗೊತ್ತಾಗ್ತದೆ. ಅವಾಗ ನಾವು ನಮ್ಮ ಸಾವಿನ ಬಗ್ಗೆನೂ ಚರ್ಚೆ ಮಾಡಿಬಿಡೋದು, ಬಹಳ ಆರಾಮಾಗಿ. ಅದೇನು ದೊಡ್ಡ ಗಂಭೀರವಾದಂಥ ವಿಷಯ ಅಲ್ಲ. ಆಮೇಲೆ ಇನ್ನೊಂದಿದೆ, ತುಂಬ ನಾವು ಮನೆಗಳಲ್ಲಿ ನೋಡಿದ್ದೀವಿ, ಇವ್ರ ಹಿರಿಯರು ಯಾವ ಮಟ್ಟಿಗೆ ಅಂದರೆ, ನಾನು ಹೋದ ಮೇಲೆ ನನ್ನ ಮಕ್ಕಳಿಗೆ ಏನಾರ ಮಾಡ್ಕೊಳ್ಳಿ, ಅಲ್ಲಿವರೆಗೆ ನನಗೆ ಆಸ್ತಿ ಇರಲಿ ಅಂತ ಒಂದು ಮಾಡಿರ್ತಾರೆ. ಅದು ಒಂದು ರೀತಿಯಿಂದ ಸರಿ ಹೌದು. ಇನ್ನೊಂದು ರೀತಿಯಿಂದ ಈ ಥರ ಡಾಕ್ಯುಮೆಂಟ್ಗಳನ್ನ ಹೊಂದಿಸಿ, ಓ ಮೇಡಮ್ ಟೈಮ್ ಆಯ್ತು ಅಲ್ಲ, ಅವ್ರಿಗೆ ಟೈಮ್ ಆಗಿಲ್ಲ, ಚಹಾಕ್ಕೆ ಯಾಕೆ ಬರ್ಲಿಕ್ಕತ್ತಿಲ್ಲ ಅಂತ. ಚಹಾ, ಅಯ್ಯೋ ಮೇಡಮ್, ಹುಟ್ಟಿನಿಂದ ಸಾವಿನವರೆಗೆ ಚರ್ಚೆ ನಡೀತಾ ಇದೆ. ನೀವು ಬಂದಿದ್ದು ಒಳ್ಳೇದಾಯ್ತು. ನಿಮ್ಮ ಅಭಿಪ್ರಾಯ ಏನಾದರೂ ಇದಕ್ಕೆ? ಸದ್ಯ ಯಾವುದೂ ಅಭಿಪ್ರಾಯ ಕೊಡೋದಿಲ್ಲ. ಅಲ್ಲ, ಏನು ಚರ್ಚೆ ಮಾಡ್ತಿದ್ವಿ ಅಂದರೆ, ಈ ವಯಸ್ಸಾಗಿದೆಯಲ್ಲ ಇದು ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರಲ್ಲ, ಅವ್ರನ್ನ ನಮ್ಗೆ ಗೊತ್ತು ಎಲ್ಲ ತಯಾರಿ ಅವ್ರು ನಡೀತಾ ಇರುತ್ತಂತ, ಅದ್ರ ಬಗ್ಗೆನೂ ಯಾಕೆ ಮಾತಾಡೋಲ್ಲ ಅನ್ನೋದು ಚರ್ಚೆ ನಡೀತಾ ಇತ್ತು. ಅಲ್ಲೇನೆ ಮಾರುದ್ರಣ್ಣ, ನಾನು ಹೇಳೋದೇನೆಂದರೆ, ಪ್ರತಿಭಾನ್ ತಾಯಿ ತಂದೆ 92 ವರ್ಷದವರಾಗಿ ತೀರ್ಕೊಂಡ್ರು. ತಾಯಿನೂ 90-4-5 ವರ್ಷದ ನಂತರ 90-91 ವರ್ಷ ವಯಸ್ಸಾಗಿ ತೀರ್ಕೊಂಡ್ರು. ನಮಗೆ ಗೊತ್ತು, ಅವರು ಹಾಸಿಗೆ ಹಿಡಿದ್ರು, ಅಶಕ್ತ ಆಗ್ತಾ ಹೋದರು, ಇನ್ನು ಭಾಳ ದಿವಸ ಉಳಿಯೋದಿಲ್ಲ ಅಂತ. ಅವ್ರ ತಂದೆ ಅವ್ರ ಕೊನೆ ಬಂದಾಗ ನನಗೆ ಯಾವಾಗ ಗೊತ್ತಾಯಿತು, ಇನ್ನು ಒಬ್ಬ ಡಾಕ್ಟರ್ ಆಗಿರೋದ್ರಿಂದ ಇನ್ನೂ 1 ದಿವಸನೋ 2 ದಿವಸನೋ ಅಷ್ಟು ಮಾತ್ರ ಅಂತ ಯಾವಾಗ ನನಗೆ ಗೊತ್ತಾಯಿತು, ಆವಾಗ ನಾನು ಪ್ರತಿಭಾನ್ ತಮ್ಮ ಮತ್ತು ತಮ್ಮನ ಹೆಂಡತಿ, ಇಬ್ಬರು ಮಕ್ಕಳಿವರು, ಪ್ರತಿಭಾ ಮತ್ತು ಅವ್ರ ತಮ್ಮ ಪ್ರಮೋದ್ ಅಂಥೇಳಿ, ನಾನು ಅವ್ರ 3 ಜನರ ಜೊತೆ ಚರ್ಚೆ ಮಾಡಿದೆ. ಇನ್ನು ಭಾಳ ದೂರ ಹೋಗೋದಿಲ್ಲ, ಸಾವು ಬರ್ತದೆ, ನಾವು ದೇಹದಾನ ಮಾಡೋಣವ. ಇವರು 3 ಜನ ಒಪ್ಕೊಂಡ್ಬಿಟ್ರು. ಚರ್ಚೆ ಮಾಡಿದ್ವಿ, ಒಪ್ಪಿದ್ರು. ನೇತ್ರದಾನ, ಕಣ್ಣುದಾನ ಮತ್ತು ದೇಹದಾನ ಎರಡನ್ನೂ ಮಾಡಬಹುದಲ್ಲ. ಬಹಳ ಬಹಳ ಗಂಭೀರವಾದಂಥ ಒಂದು ನಿರ್ಣಯ ಅದು. ಇವತ್ತಿನ ಸಮಾಜದೊಳಗೆ. ಆದರೆ ಇವ್ರು 3 ಜನ ಒಪ್ಪಿಕೊಂಡ್ರು. ಅತ್ತೆ ಇದ್ರಲ್ಲ, ಒಂದು ಲೆಕ್ಕಕ್ಕೆ ಬಹಳ ಸಂಪ್ರದಾಯಸ್ಥ ಮಹಿಳೆ. ಮೊದಲಿಗೆ ಅವ್ರ ಜೊತೆ ಚರ್ಚೆ ಮಾಡಲಿಲ್ಲ. ನಸುಕಿನ 5 ಸುಮಾರಿಗೆ ಮಾವ ತೀರ್ಕೊಂಡ್ರು. 5-5:30, 6 ಸುಮಾರಿಗೆ. ಆಮೇಲೆ ಜೀವ ಹೋದ ಮೇಲೆ ನಾವು ಅತ್ತೆಯವ್ರಿಗೆ ಹೇಳಿದ್ವಿ, ಹಿಂಗೆ ಅವ್ರು ತೀರ್ಕೊಂಡ್ರು, ಅವ್ರ ದೇಹದಾನ ಮಾಡೋಣವ. ಅದೇ ಗಟ್ಟಿತನ, ಶ್ರೇಷ್ಠತೆ ಎಲ್ಲಿ ಅಂದರೆ, ಅತ್ತೆ ಒಪ್ಕೊಂಡ್ಬಿಟ್ರು. ಆಮೇಲೆ ಇದರಲ್ಲಿ ಇನ್ನೊಂದು ಕೇಳ್ಬಿಡ್ತೀನಿ, ಮರಣವನ್ನು ಗೆಲ್ಲೋದಿದೆಯಲ್ಲ. ನಾವು ನಮ್ಮ ಮಾವನವರ ಕಣ್ಣು ದಾನ ಮಾಡಿದ್ವಿ, ದೇಹದಾನ ಮಾಡಿದ್ವಿ. ಇಲ್ಲಿಯೇ ನಮ್ಮ ಧಾರವಾಡದ SDM ಆಸ್ಪತ್ರೆಗೆ 4-5 ವರ್ಷಗಳ ನಂತರ ನಾವು ಅತ್ತೆಯವರು ತೀರ್ಕೊಂಡ್ರು. ಆವಾಗಂತೂ ಹೆಚ್ಚು ಸುಲಭ ಆಗಿತ್ತು ನಮಗೆ ನಿರ್ಣಯ ತಗೊಳ್ಳೋದು. ಅವರ ಕಣ್ಣು ದಾನ ಮತ್ತು ದೇಹದಾನ ಮಾಡಿದ್ವಿ. ಈಗ 2 ತಿಂಗಳ ಹಿಂದೆ ಪ್ರತಿಭಾನ್ ದೊಡ್ಡ ಸೋದರ ಭಾವರ ಹೆಂಡತಿ ಮಾಮಿ ಅವ್ರು ತೀರ್ಕೊಂಡ್ರು.
ಮೊದಲಿನ ಇಬ್ಬರ ದೇಹದಾನ ಮಾಡಿದ್ದರಿಂದಾಗಿ ಇವ್ರು ತಾವೇ ಮೊದಲೇ ನಿರ್ಣಯ ತೊಗೊಂಡ್ಬಿಟ್ಟಿದ್ರು. ನಾನು ಹೋದ ನಂತರ ನನ್ನ ದೇಹದಾನ ಕಣ್ಣು ದಾನ ಮಾಡ್ರಿ. ಸೊ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಎಲ್ರಿಗೂ ಮೊದಲಿಗೇ ಅದ್ರ ಬಗ್ಗೆ ಚರ್ಚೆ ಮಾಡಿ ಆ ನಿರ್ಣಯ ನಾವು ತೊಗೊಂಡ್ಬಿಟ್ವಿ. ಮರಣವನ್ನು ಗೆಲ್ಲೋದು ಇದು ಓಕೆ, ಶ್ರೇಷ್ಠ ದಾನ ಅನ್ಕೊಂತೀನಿ ನಾನು ಇದು. ಹೌದು. ಆಮೇಲೆ ಅದನ್ನ ತಗೊಳ್ಳೋದ್ರಿಂದ ತುಂಬ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಕೇಳ್ಬಿಡ್ತೀನಿ. ಆ ದೇಹದಾನ ಮಾಡೋದ್ರಿಂದ ಯಾರ್ಯಾರಿಗೆ ಉಪಯೋಗ ಆಗ್ತದೆ, ಹೆಂಗಾಗ್ತದೆ ಅಣ್ಣ? ಇಲ್ಲ, ಒಂದೇನು ಅಂಗದಾನ ಬೇರೆ, ದೇಹದಾನ ಬೇರೆ. ಅಂಗದಾನ ಬೇರೆ, ದೇಹದಾನ ಬೇರೆ. ಅಂಗದಾನ ಅನ್ನೋದು ಜೀವಂತ ಇರುವಾಗಲೇ ಮಾಡಬೇಕಾದದ್ದು. ಅಂಗದಾನ ಅಂದರೆ ಜೀವಂತ ಇರುವಾಗ ಕೊಟ್ಟಿದ್ದಾದರೆ ಅವರ ಕಿಡ್ನಿ ಆಗಿರ್ಬೋದು, ಅವರ ಯಕೃತ್ ಲಿವರ್ ಆಗಿರ್ಬೋದು, ಹೃದಯ ಆಗಿರ್ಬೋದು, ಮತ್ತೊಂದು ಯಾವುದೋ ಅಂಗವನ್ನು, ಹಲವಾರು ಅಂಗಗಳನ್ನು ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ, ದಾನ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅಂತಹ ರೋಗಿಗಳಿಗೆ ಅದರದ್ದು ಉಪಯೋಗ ಆಗ್ತದೆ. ಜೀವಂತ ಇರುವಾಗಲೇ ಕೊಡಬೇಕಾಗಿದ್ದು. ಸತ್ತ ಬಳಿಕ ಮಾಡಬಹುದಾದಂಥ ದಾನ ಅಂತಂದರೆ ಒಂದೇ ಒಂದು ಅಂಗದಾನ, ಅದು ನೇತ್ರದಾನ. ಸತ್ತ ಜೀವ ಹೋದ ಬಳಿಕ ತಕ್ಷಣವೇ ಮಾಡಬೇಕಾದಂಥದ್ದು, ಅದರದ್ದು ವ್ಯವಸ್ಥೆ ಇರ್ತದೆ. ಈಗ ಹಲವಾರು ಕಡೆಗಳಲ್ಲಿ ತಕ್ಷಣವೇ ಬಂದು ಕಣ್ಣುಗಳನ್ನು ತಗೊಂಡೋಗುವಂಥ ವ್ಯವಸ್ಥೆ ಕಣ್ಣಿನ ಆಸ್ಪತ್ರೆಗಳೊಳಗೆ ಮಾಡ್ಕೊಂಡಿರ್ತಾರೆ. ದೇಹದಾನ ಅದಾದ ನಂತರ ಸಂಬಂಧಿಕರು, ಊರಿನವರು, ಅವರು ಇವರು ಎಲ್ಲರೂ ಬಳಗದವರು ಬಂದು ಅವ್ರ ಮುಖ ನೋಡಿದ್ವಿ ನಾವು ಅಂತೆಲ್ಲ ಮಾಡಿದ ಮೇಲೆ, ವಿಧಿವಿಧಾನಗಳ ಮುಗಿದ ಮೇಲೆ ಆಮೇಲೆ ನಾವು ಆ ಆಸ್ಪತ್ರೆಗೆ ಏನು ಕೊಡ್ತೀವೋ ಅದು ಅಲ್ಲಿ ಮುಖ್ಯವಾಗಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, MBBS ಓದುವವರಿಗೆ, ಸ್ನಾತಕೋತ್ತರ ಶಿಕ್ಷಣ ಮಾಡುವವರಿಗೆ, ಅವರಿಗೆ ಕಲಿಯೋದಕ್ಕೆ ಅವಕಾಶ ಆಗ್ತದೆ. ಶರೀರಿನ ಒಳರಚನೆಗಳು ಏನಿರ್ತವೆ, ಹೇಗಿರ್ತವೆ ಅನ್ನೋದನ್ನು ಆ ರೀತಿ ಉಪಯೋಗ ಆಗ್ತದೆ. ಅದು ಆ ರೀತಿ ಉಪಯೋಗ ಆಗ್ತದೆ, ಸಂಶೋಧನೆಗೆ ಉಪಯೋಗ ಆಗ್ತದೆ. ಒಳ್ಳೆ ಆರೋಗ್ಯವಂತರು ಮಾತ್ರ ಅದನ್ನು ಮಾಡ್ಬೋದಾ? ಯಾವ್ದಾರ ಡಿಸೀಸ್ ಇದ್ರೂ ಕೂಡ ದಾನ ಮಾಡ್ಬೋದಾ? ಬಹಳಷ್ಟು ಸಲ ಮಾಡಬಹುದು, ಬಹಳಷ್ಟು ಸಲ ಮಾಡಬಹುದು. ಈಗ ಸಕ್ಕರೆ ಕಾಯಿಲೆ ಇದ್ದವರು, BP ಇದ್ದವರು, ಅಂಥವ್ರ ದೇಹದಾನಕ್ಕೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಅದು ಕೂಡ ಅಧ್ಯಯನ ಆಗ್ತದೆ. ಹೌದೌದು, ಅಧ್ಯಯನ ಆಗ್ತದೆ. ಓಕೆ, ಅದ್ಭುತ. ಎಲ್ಲಿಂದ ಮೃತ್ಯುಂಜಯ ಆಗೋದು, ಮೃತ್ಯುಂಜಯ ಆಗೋದು ಒಂದು ನನ್ನ ನಂತರ ಯಾವುದೇ ರೀತಿಯ ವ್ಯಾಜ್ಯಗಳು, ತಕರಾರುಗಳು ಉಳಿಯೋದು ಹಾಗೆ ನೋಡ್ಕೊಳ್ಳೋದು. ಎರಡನೇದ್ದು, ನನ್ನ ಅಂತ್ಯ ಸಂಸ್ಕಾರ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಬಿಡೋದು. ಹಿಂದೆ ಮಾಡ್ತಿದ್ರು ಇದನ್ನು ಸಾಕಷ್ಟು ಸಾಮಾನ್ಯ ಜನರು ಹೌದು, ದೊರೆಗಳು ಹೌದು. ನಾನು ನಂತರ ನನ್ನ ಸಮಾಧಿ ಇಲ್ಲಿ ಆಗಬೇಕು ಸರಿಯಾಗಿ ಹೇಳಿಟ್ಟೇ ಸಾಯ್ತಿದ್ರು. ವ್ಯವಸ್ಥೆ 20 ವರ್ಷ ಮೊದಲೇ ಅದರ ವ್ಯವಸ್ಥೆ ಮಾಡಿ. ತಾಜ್ ಮಹಲ್ ಹುಟ್ಟಿದ್ದೆ ಹಾಗೆ. ಅನೇಕ ದೊರೆಗಳು ಅದನ್ನು ಮೊದಲೇ ಮಾಡಿಬಿಡ್ತಿದ್ರು. ಓಕೆ, ಚಂದಗೆ ಸಾಯೋದು, ಚಂದಂಗೆ ಸಾಯೋದು, ನಗನಗತಾ ಸಾಯೋದು. ಪ್ರತಿಭಾನ್ ದೊಡ್ಡ ಸೋದರ ಮಾವ ಇದ್ರಲ್ಲ, ಪ್ರೊಫೆಸರ್ KS ದೇಶಪಾಂಡೆ ಅಂತ, ದೇಶದ ಶ್ರೇಷ್ಠ ಗ್ರಂಥಪಾಲಕರೊಳಗೊಬ್ಬರು. 96 ವರ್ಷ ವಯಸ್ಸಿನೊಳಗೆ ತೀರ್ಕೊಂಡ್ರು ಅವರು. ಅವರು ಭಾಳ ಮೇಲಿನ ಮೇಲೆ ಹೇಳ್ತಿದ್ರು, ಕೊನೆಯ ದಿನಗಳಲ್ಲಿ, ನಾನು ಸತ್ತರೆ ನೀವು ಯಾರೂ ಅಳಬಾರ್ದು, ನಾನು ಭಾಳ ಚಂದ ಜೀವನ ಮಾಡಿದ್ದೀನಿ, ಭಾಳ ಸಂತೋಷದ ಜೀವನ ಮಾಡಿದ್ದೀನಿ, ನಾನು ನಗನಗ್ತಾ ಹೋಗ್ತೀನಿ, ನೀವು ನನ್ನನ್ನು ನಗನಗ್ತಾನೇ ಬೀಳ್ಕೊಡ್ರಿ, ಯಾವ ವಿಧಿವಿಧಾನಗಳನ್ನು ಮಾಡಬೇಕಾಗಿಲ್ಲ. ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ನಾವು ಅಂಥದ್ದು ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೇಕು. ಹೇಗೆ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತೀವೋ, ವರ್ಷದ 1 ದಿವಸನೋ 2 ದಿವಸನೋ ಸುಮ್ಮನೆ ಕೂತ್ಕೊಂಡು ಸಾವಿನ ಬಗ್ಗೆ ಚರ್ಚೆ ಮಾಡೋಣಪ್ಪ. ಚಾಮರಾಜನಗರದೊಳಗೆ ಜಯದೇವಣ್ಣ ಅಂತಿದ್ದಾರೆ, ಭಾಳ ದೊಡ್ಡ ವ್ಯಕ್ತಿ. ಅಲ್ಲಿ ನಾವು ಒಂದು ಶಿಕ್ಷಣದ ಕುರಿತಾಗಿ ಒಂದು 3 ದಿವಸದ ಒಂದು ಕಾರ್ಯಾಗಾರ ಮಾಡಿದ್ವಿ, 3 ವರ್ಷದ ಹಿಂದೆ ಏನೋ. ಭಾಳಷ್ಟು ಸ್ನೇಹಿತರು, ಸಮಾನ ಮನಸ್ಕರೆಲ್ಲ ಸೇರಿದ್ವಿ. ಬೆಳಗಿನ ಸಮಯ ಹೀಗೆ ಮಾತಾಡ್ತಾ ಕೂತಾಗ್ಲೇ ಸಾವಿನ ವಿಷಯದ ಬಗ್ಗೆ ಚರ್ಚೆ ಶುರು ಆಯಿತು. ಆಮೇಲೆ ನಾವಂದ್ವಿ, ಇದನ್ನು ಯಾಕೆ ಇನ್ನೂ ಸರಿಯಾಗಿ ಮಾಡಬಾರ್ದು ಅಂಥೇಳಿ ಒಂದು ವಾಟ್ಸ್ಯಾಪ್ ಗ್ರೂಪ್ ಮಾಡ್ಕೊಂಡ್ವಿ. ವಾಟ್ಸ್ಯಾಪ್ ಗುಂಪನ್ನು ಮಾಡಿಕೊಂಡು ನಾನೇ ಅದಕ್ಕೆ ಮೃತ್ಯುಂಜಯ ಅಂತ ಹೆಸರು ಕೊಟ್ಟೆ. ಈಗಲೂ ಆ ವಾಟ್ಸ್ಯಾಪ್ ಗುಂಪಿನೊಳಗೆ ಚರ್ಚೆ ನಡೀತಾ ಇರ್ತದೆ ಸಾವಿನ ಬಗ್ಗೆ. ಜೀವಂತ ಸಮಾಧಿ ಅಂದರೆ ಏನು, ಅದು ಸಾಧ್ಯವಾ,
ಇಚ್ಛಾ ಮರಣ ಅಂದರೆ ಏನು, ಅದು ಸಾಧ್ಯವಾ, ದಯಾ ಮರಣ ಅಂದರೆ ಏನು, ಅದು ಸರಿಯೋ ತಪ್ಪೋ, ಎಲ್ಲ ವಿಷಯಗಳ ಬಗ್ಗೆ ಆ ಗುಂಪಿನೊಳಗೆ ಚರ್ಚೆ ಆಗ್ತಿರ್ತದೆ. ಒಂದು ಸಲ ನಾವು ಒಂದು 3 ದಿವಸದ ಒಂದು ಸಮಾವೇಶ ಮಾಡುವವರಿದ್ದೀವಿ ಸಾವಿನ ಬಗ್ಗೆ. ಅಯ್ಯೋ ಅದ್ಭುತ. ಹಾ ಇಲ್ಲ ಆಗ್ಬೇಕು. ನಾನು ಹುಡುಕ್ತಾ ಇದ್ದೆ ಅದನ್ನ, ಏನಂದ್ರೆ ಯಾರು ಮಾತಾಡ್ತಾನೆ ಇಲ್ಲ ಇದ್ರ ಬಗ್ಗೆ. ಯಾಕೆ ಅಂದ್ರೆ ಸಾವಿನದು ಮಾತಾಡ್ತಾ ಎಷ್ಟು ಚಂದ ನಾವು ಬದುಕ್ಬೇಕು ಅನ್ನೋ ಪ್ರಜ್ಞೆ ಬಂದ್ಬಿಡ್ತದೆ. ಇಲ್ಲ ಅಂದ್ರೆ ಹೆಂಗ್ ಬೇಕಂಗ್ ಬದುಕ್ತೀವ. ಇಲ್ಲ ನಮ್ಗೆ ಏನಾಗಿದೆ ಇಲ್ಲಿ, ನನ್ನ 1000 ಕೋಟಿ 1000 ವರ್ಷ ನಾನಿರಲ್ಲ, ಮಕ್ಕಳು ಇರಲ್ಲ, ಯಾರು ಇರಲ್ಲ, ಮತ್ತೆ ಎದಕ್ ಮಾಡ್ತೀಯ ಅದನ್ನ? ಈ 3 ಹೊತ್ತು ಊಟಕ್ಕೂ ಮಾಡೋಕ್ಕೂ ಕೂಡ ನಿನಗೆ ಸಮಯ ಇಲ್ದಂಗೆ ಟೆನ್ಷನ್ ತೊಗೊಂಡು ಏನೋ ಮಾಡಿ ನನ್ನ ಮಕ್ಕಳಿಗೆ ಮಾಡ್ತೀನಿ, ಮಕ್ಕಳಿಗೆ ಮಾಡ್ತೀನಿ, ಅವ್ರಿಗೆ ಮಾಡ್ತೀನಿ, ಎಲ್ಲರೂ ಸಾಯುವವರೇ. ಆಮೇಲೆ ಪ್ರಕೃತಿ ಒಂದು ಶಕ್ತಿ ಎಲ್ರಿಗೂ ಕೊಟ್ಬಿಟ್ಟಿದೆ. ಅದು ಹುಟ್ಟಿತು ಅಂದ್ರೆ ಅದು ಕೊಟ್ಟಿದೆ ತಾನೇ ಅದಕ್ಕೆ. ನೀನ್ ಯಾಕೆ ಮಾಡಿ ಹಿಡಿತೀಯ ಅದಕ್ಕೆ? ಅದು ಮಾಡೋ ಶಕ್ತಿ ಕಳ್ಕೊಂಡ್ಬಿಡ್ತದೆ, ಇಲ್ಲ ಅಡ್ಡದಾರಿ ಹಿಡಿತದೆ. ಅಲ್ಲ ಅದಕ್ಕೆ ಇದೊಂದು ಸಮಾವೇಶ ಮಾಡೋದಿದೆ ಒಂದು ಮಾಡೋಣ. ನನಗೆ ಇನ್ನೂ ಒಂದು ನೀವು ಹೇಳಿಬಿಟ್ರೆ ಏನಂದ್ರೆ ಮರುದಿವ್ಸ ಅದನ್ನ ನಾವು ಯಾರ್ಯಾರು ಸೇರಿದ್ರಲ್ಲ ಇದಕ್ಕೆ ಅಲ್ಲಿ ಈ ವಿಷಯವನ್ನು ಇಟ್ವಿ. ಹಿಂಗೊಂದು ವಿಚಾರ ಬಂದಿದ್ದದೆ, ನಾವೊಂದು ವಾಟ್ಸಪ್ ಗುಂಪು ಮಾಡ್ಕೋಬೇಕನ್ಲಿಕ್ಕತ್ತೀವಿ, ಯಾರ್ಯಾರು ಒಪ್ಪಿಗೆ ಇದೆಯೋ ಆ ವಾಟ್ಸಪ್ ಗುಂಪಿನೊಳಗೆ ಬರ್ರಿ ಅಂತ. ವಿಶೇಷ ಏನಂದ್ರೆ ಬಹಳ ವಯಸ್ಸಾದವ್ರಿಗಿಂತಲೂ ಹೆಚ್ಚು ತರುಣ ವಯಸ್ಸಿನವರೇ ಅವರು. ಹೌದು, ನಾವು ಅದ್ರೊಳಗೆ ಸೇರ್ಕೊಳ್ತೀವಿ, ನಾವು ಚರ್ಚೆ ಮಾಡ್ತೀವಿ, ನಮ್ಮನ್ನು ಅದ್ರೊಳಗೆ ಹಾಕೊಳ್ರಿ ಅಂತ. ಅದ್ಭುತ ಚರ್ಚೆ ಅಣ್ಣ, ಇದು ಆಗಬೇಕಾಗಿದ್ದೆ. ಹೌದೌದು ಅದ್ಭುತ. ನೋಡೋಣ, ಸಾಧ್ಯ ಆದ್ರೆ ಅದನ್ನ ಈ ವರ್ಷ ಮಳೆಗಾಲ ಮುಗಿದ ಮೇಲೆ ನಮ್ಮ ಸುಮನ ಸಂಗಮ ಕಾಡು ತೋಟದೊಳಗೆ ದೀರ್ಘವಾಗಿ ಚರ್ಚೆ ನಡಲಿ, ಚಂದವಾಗಿ. ಹೌದೌದು. ಸಾವಿನ ಬಗ್ಗೆ ಹಾಡುಗಳಿದ್ರೆ ಹಾಡುಗಳನ್ನು ತಗೊಂಬರ್ರಿ, ಸಾವಿನ ಬಗ್ಗೆ ಫಿಲ್ಮ್ಸ್ ಇದ್ರೆ, ಒಳ್ಳೊಳ್ಳೆ ಸಿನಿಮಾ ಇದ್ರೆ ಅದನ್ನು ನೋಡೋಣ ಅಂತೆ. ಸಾವಿನ ಬಗ್ಗೆ ಹಿಂದೆ ಇದ್ದಂಥ ನಂಬಿಕೆಗಳು, ಶ್ರದ್ಧೆಗಳು, ಆಚರಣೆಗಳು ಎಲ್ಲವನ್ನೂ ಚರ್ಚೆ ಮಾಡೋಣ. ಎಲ್ಲವನ್ನೂ ಚರ್ಚೆ ಓಕೆ, ಅದನ್ನ ನಾವು ದಾಖಲೆ ಮಾಡೋಣ ಅಂತ. ಎಸ್, ಸಾವುಗಳ ಪ್ರಕಾರ ಎಷ್ಟು, ಅದ್ರ ಪದ್ಧತಿಗಳು ಏನು, ಅಳೋ ಪದ್ಧತಿಗಳು ಏನು. ಯಾಕಂದ್ರೆ ಉತ್ತರ ಕರ್ನಾಟಕ ಅಳೋದೇ ಚಂದ. ಸತ್ತ ಅಳೋದೇ ನೋಡಕ್ ಬರ್ತೀವಿ ನಾವಲ್ಲಿ, ಎಷ್ಟು ಚಂದ. ಹೌದೌದಪ್ಪ, ಏನು ಪದ್ಧತಿ ಅದು, ಅದು ಹೆಂಗ್ ಹುಟ್ಕೊಳ್ತದೆ, ಅದು ಹೆಂಗ್ ನಡೀತದೆ. ಒಟ್ಟು ಈ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೇ ಬಹಳ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದ್ದು. ನವಣೆ ತೂರ್ತಾ ಹೋಗೋದು. ಹೌದು, ನವಣೆ ತೂರ್ತಾರೆ, ರೊಕ್ಕ ತೂರ್ತಾರೆ, ಆಮೇಲೆ ಚುರುಮರಿ ತೂರ್ತಾರೆ. ಯಾಕೆ? ಸಾವನ್ನ ಸಂಭ್ರಮಿಸೋದಿದೆಯಲ್ಲ. ನಮ್ಮ ಶರಣರು ಹೇಳಿದಂತ ಬಹಳ ದೊಡ್ಡ ಮಾತು, ಮರಣವೇ ಮಹಾನವಮಿ ಅಂತ. ಶರಣರ ಏನು ಜನರ ಶರಣತ್ವವನ್ನ ಅಥವಾ ಹೀಗೇನೋ ಒಂದು ಮರಣದಲ್ಲಿ ನೋಡುವಂತ. ಶರಣರ ಸಂಘ ಮರಣದಲ್ಲಿ ನೋಡುವಂತ ಅಂದ್ರೆ ಸಂಭ್ರಮಿಸ್ಬೇಕು ನಾವು ಸಾವನ್ನು. ನಿಮಗೊಂದು ಭಾಳ ಚಂದ ಒಂದು ಡಾಕ್ಯುಮೆಂಟ್ರಿ ತೋರಿಸ್ಬಿಡ್ತೀನಿ ನಾನು. ತೋರಿಸಿದ್ದೇನ ಯಾವಾಗಾದ್ರೂ ಹಿಂದೆ? ಇಲ್ಲ ಅನ್ಸುತ್ತೆ. ಇಲ್ಲ. ನೋಡೋಣ ಇವತ್ತು ಸಂಜೆ. ಪ್ರೊಜೆಕ್ಟರ್ ಅಲ್ಲಿ ತೋಟದೊಳಗೆ ಉಳಿತು, ತರ್ಸೋಣ ಅಂತ. ನೋಡೋಣ. ಪ್ರೊಜೆಕ್ಟರ್ ತಗೊಂಡು ಅಲ್ಲಿ ಒಂದು ಫಿಲ್ಮ್ ಶೋ ಮಾಡೋಣ ಅಂತ ಇವತ್ತು ರಾತ್ರಿ. ಭಾಳ ಚಂದದ ಮಾಡೋಣ. ಬರ್ರಿ. ಅದ್ಭುತ. ಎಲ್ಲಿ ಹೋಯ್ತು ಗೊತ್ತಿಲ್ಲ ನನಗೆ, ಬಟ್ ಏನೋ ಒಂದಿಷ್ಟು ವಿಷಯಗಳು ಕೊರಿತಾ ಇತ್ತು ನನಗೆ. ಹೆಂಗೆ ಇದನ್ನ ಪ್ರಸ್ತಾಪ ಮಾಡೋದು ಹೇಗೆ, ತೆಗಿಯೋದು ಹೇಗೆ ಅಂತ ಇವತ್ತು ಒಳ್ಳೆ ಸಮಯ ಸಿಕ್ಬಿಡ್ತು. ಇದು ಎಷ್ಟು ಚಂದ ಉಳಿದದು ಗೊತ್ತಿಲ್ಲ. ಮೊನ್ನೆ ಇವತ್ತಿನ ಸ್ವಲ್ಪ ದೂರ ಸರಿಸೋಣ ಅಂತ. ಗಣೇಶನ ಧಾನ್ಯದ ಗಣಪತಿ. ಧಾನ್ಯದ ಗಣಪತಿ. ಅತ್ಯಂತ ಸರಳ ಗಣಪತಿ, ಪರಿಸರ ಸ್ನೇಹಿ ಗಣಪತಿ, ಧಾನ್ಯ ಗಣಪತಿ ಅಂತ. ಅದು ಲಯ ಆಗ್ತಾ ಹೋಗ್ತದೆ, ಅದು ಸಹಜ, ಅನಿವಾರ್ಯ. ಹೊಸವೇನು ಬಂದ್ವು ಇಲ್ಲಿ ಮತ್ತೆ ಸಸಿಗಳು, ಅದು ಇದು. ಒಂದು ಹೂವಿನ ಗುಡ್ಡ ಮಾಡ್ಕೊಂಡ್ವಿ. ಗುಡ್ಡ ಭಾಳ ಚಂದ ಐತೆ. ಸ್ವಲ್ಪ ಮಂಗನ ಆಟದಿಂದಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಆದ್ರೆ ಅಳಿದು ಉಳಿದದ್ದು. ಅಳಿದು ಉಳಿದದ್ದು. ಆಮೇಲೆ ಸಾಕಷ್ಟು ಪಪ್ಪಾಯಿ ಗಿಡ ಮಾಡ್ಕೊಂಡ್ವಿ.
ನೀವು ಹೋದ್ ಸಲದ ನಂತರ ಆಗಿದ್ದೇನೆಂದ್ರೆ ಇಲ್ಲೊಂದು ದೊಡ್ಡ ಮರ ಇತ್ತು ಮೂಲೆಗೆ. ಅದು ಗೇಟ್ ಕೆಡಿಸ್ತಿತ್ತು, ಗೋಡೆ ಎಲ್ಲ ಇದು ಮಾಡ್ತಾ ಇತ್ತು. ಕೊನೆಗೆ ನೀವು ಅದು ಆ ಕಟ್ಟಡ ಬಂದ್ಮೇಲೆ ಅದು ಆ ಕಡೆ ವಾಲಿ ಸಮಸ್ಯೆ ಆಗೋದು ಬೇಡ ಅಂಥೇಳಿ ಆ ಗಿಡ ತೆಗೆದ್ಬಿಟ್ವಿ. ತೆಗೆದ್ಮೇಲೆ ಮತ್ತೆ ಈ ಶೆಡ್ ಎಲ್ಲ ಸರಿ ಮಾಡ್ಕೊಂಡ್ವಿ. ಇದು ಇರಲಿಲ್ಲ, ಇದು ಇಷ್ಟು ಸರಿ ಇರಲಿಲ್ಲ. ಇದನ್ನು ಸರಿ ಮಾಡ್ಕೊಂಡ್ವಿ. ಮತ್ತೆ ಹಸಿರು ಹೆಚ್ಚು ಮಾಡ್ಕೊಲಿಕ್ಕೆ ಶುರು ಮಾಡಿದ್ವಿ. ಇದು ಈ ಬಳ್ಳಿ ಇದು ನಮ್ಮ ಮಧುಮಾಲತಿ ಅಂತ. ಮಧುಮಾಲತಿ ಭಾಳ ಚಂದ ಹೂ ಆಗ್ತಾವೆ. ಇದನ್ನ ಹೀಗೆ ತಗೊಂಡು ಹೋಗುತ್ತದೆ. ಇದೇ ಬಳ್ಳಿ ಅಲ್ಲಿ ಅದ. ಸೊ ಬಿಸಿಲು ಹೆಚ್ಚಾದಾಗ ಚಂದ ಹೂಗಳಾಗ್ತವೆ. ಈ ಸಲ ಈ ಹೂವಿಂದ ಸಾಲ ಅಲ್ಲಿ ಮಾಡ್ಕೊಂಡ್ವಿ. ಭಾಳ ಚಂದ ಐತಿ, ಭಾಳ ಚಂದ ಐತಿ. ಒಂದೇನು ಗೊತ್ತಾಗ್ಲಿಕ್ಕೆ ಹತ್ತಿದ್ದದ ಅಂದರೆ ನೀವು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಪ್ರಯತ್ನ ಮಾಡ್ತಾ ಹೋಗು, ಅದು ಪ್ರಕೃತಿ ಕೊಡ್ತದೆ, ಫಲಿತಾಂಶವನ್ನು ಕೊಟ್ಟೇ ಕೊಡ್ತದೆ. ಈ ಸಲ ಒಂದು ಥೀಮ್ ಇಟ್ಕೊಂಡಿರೋದು ಬಣ್ಣಗಳ ಏನು ಬಣ್ಣದ ವರ್ಷ ಅಂತ ಅನ್ಬೋದು ನಾವು. ಈ ಸಲದ್ದು ಇದು ಒಂದು ಬಣ್ಣ. ಇಲ್ಲಿ ನಡು ಒಂದು ಹೂ ಅದ, ಬಿಸಿಲು ಕಡಿಮೆ ಆಗಿರೋದು. ಬಿಸಿಲು ಹೆಚ್ಚಾದ್ರೆ ಅದು ಇನ್ನೂ ಗಟ್ಟಿಯಾದಂಥ ಬಣ್ಣ ತಯಾರಾಗ್ತದೆ. ಬಣ್ಣ ಅಂದರೆ ಇದಲ್ಲ, ಇದು ಒಂದೇ ಒಂದು ಬಣ್ಣದ ಸಣ್ಣದು. ಇದನ್ನು ಇಲ್ಲಿ ಕೆಂಪುದಿತ್ತು, ಅದನ್ನ ನಿನ್ನೆ ನಾವು ವಿದ್ಯಾವರ್ಧಕ ಸಂಘಕ್ಕೆ ತಗೊಂಡು ಹೋಗಿದ್ದೀವಿ. ಇಲ್ಲಿ ಇದೊಂದು ಬಣ್ಣದ್ದು. ಇದನ್ನ ಹಾಗೆ ಬೇರೆ ಬೇರೆ ಇದನ್ನ ಮಾಡ್ತಾ ಇದ್ದೀವಿ. ಬಣ್ಣದ ಬದುಕು ಇಲ್ಲಿ ಈ ಕಡೆನೂ ನಮ್ಗೆ ಲಕ್ಷ್ಯ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಆದರೆ ಈ ಸಲ ಸುಮಾರು 25 ಥರದ ದಾಸವಾಳದ ಸಸಿಗಳನ್ನು ಹಚ್ಕೊಂಡಿದ್ದೀವಿ. 25 ಥರದ. ಅದು ಇವತ್ತೊಂದು ಹೂ ಕೊಟ್ಟದ್ನು. ಅದ್ಭುತ. ದಿನಾಲು ಬೇರೆ ಬೇರೆ ಬಣ್ಣದ್ದಪ್ಪ. ಅವು ಏನು ನಾವೇನು ಮಾಡೋದಿಲ್ರಿ, ಬರೀ ಹಚ್ಚಿಬಿಟ್ರೆ ಸಾಕು. ಇಲ್ಲಿ ಅದ, ಅಲ್ಲಿ ಅದ, ಹಿಂಗೆ ಇವೆಲ್ಲಾನು ದಿನಾಲು 1-2 ಹೂವು. ಓಕೆ. ಸುಮಾರು ಜನ ನಿಮ್ಮ ಮನೆ ನೋಡ್ಬೇಕು, ನಿಮ್ಮ ತೋಟ ನೋಡ್ಬೇಕು, ನಿಮ್ಮ ಮನೆ ನೋಡ್ಬೇಕು, ನಿಮ್ಮ ತೋಟ ನೋಡ್ಬೇಕು. ಆ ವಿಡಿಯೋದಿಂದಂತೂ ಅಬ್ಬಬ್ಬಬ್ಬ ನಾನು ಬಂದೇ ಬರ್ತೀನಿ. ಅಂದ್ರೆ ಆ ಒಂದು ಹಕ್ಕು ಇಲ್ಲ, ಅದ್ರೊಳಗಿನ ಪ್ರೀತಿ ಇರ್ತದಲ್ಲ. ನೀವ್ ಹೆಂಗ್ ಬೇಡ ಅಂತೀರಿ ನನಗೆ, ನಾನು ಬಂದೇ ಬರ್ತೀನಿ. ಅಯ್ಯೋ, ಭಾರಿ ಮಜಾ ಅಪ್ಪ ಇದು. ಇಲ್ಲ ಅಣ್ಣ, ಏನಿದೆ ನಮ್ಮಲ್ಲಿ ಮೊದಲು ವ್ಯವಸ್ಥಿತವಾದ ಒಂದು ಮನಸ್ಸಿಲ್ಲ ನಮಗೆ, ಚಂಚಲ. ನಾವು ನಿಂತ್ಕೊಂಡಲ್ಲಿ ನಿಂತರಕ್ಕೆ ತಯಾರಿಲ್ಲ. ಅದನ್ನ ಮಾಡಿ ಏನು ಮಾಡೋದೈತಿ, ಅದು ಮಾಡಿ ಹಂಗಾದ್ರೆ ಆಗೋದಿಲ್ಲ. ಅದು ಏನೋ ಒಂದು ಆಗುತ್ತೆ, ಮಾಡೋದ್ರ ಜೊತೆಗೆ ಮಾತಾಡೋ, ಏನೋ ಒಂದು ಮಾಡೋ. ಅದ್ರ ಜೊತೆಗೆ ಇಬ್ರು ಗಂಡ ಹೆಂಡತಿ ಕುತ್ಕೊಂಡು ಏನೋ ಕೆತ್ತಕ್ಕೆ ಮಾಡಕ್ಕೆ ಏನೋ ಶುರು ಮಾಡಿದ್ವಿ. ದಿವಸ ಹೋಗಿದ್ದೇ ಗೊತ್ತಾಗಲ್ಲ, ಹೊಟ್ಟೆ ಹಸ್ತಿದ್ದು ಗೊತ್ತಾಗಲ್ಲ. ಹೌದು. ನಾವು ಇದನ್ನ ಬಿಟ್ಟು ಇನ್ನೆಲ್ಲ ಹುಡುಕ್ತೀವಿ, ಅದನ್ನ ಅದು ಸಿಕ್ಕೋದಿಲ್ಲ. ಅದು ಹಂಗೆ. ಬರ್ರಿ ಬಣ್ಣಗಳದೇ ಒಂದು ಲೋಕಪ್ಪ. ಇಷ್ಟು ಬ್ಯುಸಿಯಲ್ಲಿ ಟೈಮ್ ಮಾಡ್ಕೋತೀರಿ ನೀವು? ಇಲ್ಲ, ಟೈಮ್ ಎಲ್ಲ ನಾನು ಮಾಡೋದಿಲ್ಲ. ಈ ಚಂದ್ರಣ್ಣ ಇದ್ದಾನೆ, ಶ್ರೀಶೈಲ್ ಇದ್ದಾನೆ, ಲಾಲ್ ಇದ್ದಾನೆ. ಹೆಚ್ಚು ಕಡಿಮೆ ಹೊರಗಿಂದೆಲ್ಲ ಶಿಸ್ತು ಅವರೇ ಮಾಡ್ತಾರೆ. ಒಳಗಿಂದೆಲ್ಲ ಪ್ರತಿಭಾ ಮಾಡ್ತಾಳೆ. ಹಂಗೆ ನಾ ಏನು ಮಾಡೋದಿಲ್ಲ.